विद्यार्थियों, आप सबका स्वागत है हिंदी कक्षा में नए पाठ के साथ। पाठ 12 रोबोट। डॉक्टर प्रदीप मुखोपाध्याय आलोक। इसको लिखने वाले कौन है? डॉक्टर प्रदीप मुखोपाध्याय आलोक जी ने इस पाठ को लिखा है। और इस पाठ में आने वाले फर्स्ट में आपके सामने कठिन शब्दार्थ को बताने जा रही हूँ, आपको ध्यान देना है। शब्दार्थ: खतरनाक, खतरे का, भयाजनक यानी कि खतरनाक ಅಂದ್ರೆ डेंजर, मुखिया घर का प्रधान मने या यजमाना, नाते संबंध से ಅಂದ್ರೆ रिलेटिव्स, तहत अंतर्गत ಅಂದ್ರೆ ಅವರ ಜೊತೆ ಅಂತ ಹೇಳಬಹುದು। वैक्यूम क्लीनर सफाई करने का एक मशीन, क्लीन ಮಾಡೋದು ಒಂದು ಯಂತ್ರ। समावेश शामिल करना ಅಂದ್ರೆ ಎಂಟ್ರಿ ಮಾಡೋದಕ್ಕೆ ಹೇಳುತ್ತೀವಿ। ऐतराज आपत्ति ಅಂದ್ರೆ ಏನೋ ಒಂದು ಕಾರಣವನ್ನು ಹೇಳಿ ನಾವು ಕೆಲಸ ಮಾಡಲ್ಲ, ಅದಕ್ಕೆ ऐतराज ಅಂತ ಹೇಳಬಹುದು। ಮಾಡಕ್ಕೆ ಆಗಲ್ಲ। दोष निकालना, ಈಗ ಏನೋ ಒಂದು ಹೇಳಿದ ತಕ್ಷಣ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಬೇರೆಯವರಿಗೆ ನಾವು ದೋಷ ತೆಗಿತೀವಲ್ಲ, ಅದಕ್ಕೆ ಹೇಳುತ್ತೀವಿ ऐतराज करना। नब्ज नाड़ी, नाड़ी मीन्स नर्व ಅಂತ ಹೇಳಬಹುದು। फिर परंगत निपुण मीन्स न्यू, कार्मिक कर्मचारी वर्कर, मुस्तैदी तात्परता ಅಂದ್ರೆ ನಮಗೆ ಏನಾರ ಒಂದು ಕೆಲಸ ಮಾಡಕ್ಕೆ ಆಗಲ್ಲ ಅಂದ್ರೆ ನಮಗೆ ಬಹಳ ಏನಾಗುತ್ತದೆ, ಕಠಿಣ ಕಷ್ಟ ಆಗುತ್ತದೆ, ಅದಕ್ಕೆ ನಾವು ಹೇಳಬಹುದು। फिर मुआवजा हर्जाना पेनाल्टी, किसी कार्य या हानि के बदले में दिया गया धन पेनाल्टी ಗೆ ಹೇಳುತ್ತೀವಿ। नजरिया सोचने का तरीका, ನಾವು ಬೇರೆ ಬೇರೆ ತರಹ ಅರ್ಥ ಮಾಡ್ಕೊಂತೀವಿ, ನಮ್ಮ ದೃಷ್ಟಿಕೋನ ಪ್ರಕಾರ ಅಂತ ನಾವು ಹೇಳಬಹುದು। ಮಂತ್ರಣ ವಿಚಾರ ವಿಮರ್ಶ, ಸಲಹೆ ಸಜೆಷನ್। अनुबंध लिखित समझौता मीन्स ಕಾಂಟ್ರಾಕ್ಟ್, ಕೆಲಸ ರೈಟಿಂಗ್ ವರ್ಕ್ ಅಲ್ಲಿ ನಾವು ಹೇಳಬಹುದು। सूरत शकल फेस चेहरा, मंजूर स्वीकार ಅಂದ್ರೆ ಸ್ವೀಕರಿಸಬಹುದು। ಸಂಪರ್ಕ ಮೇಲ್, ಅವರಿಗೆ ನಾವು ಸಂಪರ್ಕಿಸಬಹುದು ಕಳಿಸಬಹುದು। ಸಂಯೋಗ ಅಂತಾನು ಹೇಳ್ತೀವಿ। ಅವಗಾತ್ ಅಥವಾ ಅವಗತ್ ಜಾನಾ ಹುವಾ ಅಂದ್ರೆ ನಾವು ಅವರಿಗೆ ಅರ್ಥ ಮಾಡ್ಕೊಂಡಿರಬಹುದು, ನಮಗೆ ಗೊತ್ತಿರೋರು ಅಂತ ಹೇಳಬಹುದು। धात्विक धातु से बना यानी कि धातु संबंधी, मेटल ಗೆ ಹೇಳ್ತೀವಿ, ಮೆಟಲ್ ಇಂದ ರೆಡಿ ಆಗಿರುತ್ತವೆ। परिपंथ वह जो रास्ता रोके हुए ಅಂದ್ರೆ ನಮ್ಮ ಕೆಲಸವನ್ನು ನಮ್ಮ ದಾರಿಯನ್ನು ಸ್ಟಾಪ್ ಮಾಡಿರ್ತಾರಲ್ಲ, ಅದಕ್ಕೆ ನಾವು ಏನಂತ ಹೇಳ್ತೀವಿ? ಪರಿಪಂಥ ಅಂತ ಹೇಳ್ತೀವಿ, ಸ್ಟಾಪ್ ಮಾಡೋರಿಗೆ। एकाएक अचानक, एकाएक अचानक ಅಂದ್ರೆ सडनली ಅಂತ ಹೇಳಬಹುದು। फिर आपत्कालीन संकट काल का ಅಂದ್ರೆ ನಮ್ಮ ಸಂಕಟ ಇದ್ದಾಗ ನಮಗೆ ಕೆಲಸಕ್ಕೆ ಬರುತ್ತದೆ ಅಲ್ಲ, ಅದಕ್ಕೆ ನಾವು ಹೇಳುತ್ತೀವಿ। ಆಹ್ವಾನ್ पुकारना बुलाना ಅಂದ್ರೆ ಕೂಗುವುದು ಅಂತ ಹೇಳಬಹುದು, ಕರೆಯುವುದಕ್ಕೆ ಹೇಳುತ್ತೀವಿ। ये जो है इसमें आने वाले कठिन शब्दार्थ, अभी हम इस पाठ को आपके सामने प्रस्तुत करने जा रहे हैं। बहुत ही अच्छा पाठ है रोबोट। रोबोट को लिखने वाले हैं डॉक्टर प्रदीप मुखोपाध्याय आलोक। इसको लिखने वाले छात्रों को इस पाठ के द्वारा समझाया जाता है कि मशीन कभी भी मनुष्य का स्थान नहीं ले सकता और मनुष्य का महत्व कभी कम नहीं हो सकता। ನೋಡ್ರಿ, ಮನುಷ್ಯರು ಯಾವಾಗಲೂ ಏನಂತ ವಿದ್ಯಾರ್ಥಿಯವರು ನಾವು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। पाठ के द्वारा समझाया जाता है कि मशीन कभी भी मनुष्य का स्थान नहीं ले सकता ಅಂದ್ರೆ ಮಷೀನ್ ಯಂತ್ರ ಯಾವತ್ತೂ ಮನುಷ್ಯರ ಸ್ಥಾನ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ। ಇದು ತಗೊಳ್ಳೋದು ಅಲ್ಲ, ಯಾವಾಗೂ ತಗೊಳಕ್ಕೂ ಆಗೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ। ಪ್ರತಿಯೊಂದು ಮಷೀನ್ ಆಪರೇಟ್ ಮಾಡಕ್ಕೂ ಮನುಷ್ಯರು ಬೇಕು, ಮನುಷ್ಯರ ಇಂಪಾರ್ಟೆನ್ಸೇ ಬೇರೆ ಆಗುತ್ತದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ಮಹತ್ವ ಕಭಿ ನಹಿ ಹೋ ಸಕ್ತಾ ಅಂದ್ರೆ ಅವರು ಕಡಿಮೆ ಆಗಲ್ಲ ಅಂತ, ಅದು ಒಂದು ಮಹತ್ವ ಮನುಷ್ಯರದು ಆಗಿದೆ ಅಂತ ಇಲ್ಲಿ ನಮಗೆ
ತಿಳಿಸ್ತಾ ಇದ್ದಾರೆ ಅಂತದೊಂದು ಪಾಠ ಇದೆ. वर्षों से सक्सेना परिवार में काम कर रहा था ಸಾಧೋರಾಮ್. ನೋಡಿ, ಸಾಕಷ್ಟು ವರ್ಷದಿಂದ ಸಾಧೋರಾಮ್ ಎಂಬ ಒಂದು ವರ್ಕರ್ ಸಕ್ಸೇನಾ ಪರಿವಾರದಲ್ಲಿ ಕೆಲಸವನ್ನು ಮಾಡ್ತಿದ್ದ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಚಾನಕ್ ಏಕ್ ದಿನ್ ಚಲ್ತಿ ಬಸ್ ಸೆ ಗಿರ್ ಕರ್ ಉಸೆ ಖತರ್ನಾಕ್ ಚೋಟ್ ಆ ಗಯಿ. ಏನಾಗುತ್ತದೆ, ಒಂದು ದಿನ ಸಡನ್ ಆಗಿ ಬಸ್ ಹೋಗ್ತಾ ಇರ್ತದೆ, ಆ ಬಸ್ ಇಂದ ಅವನು ಕೆಳಗೆ ಬಿದ್ದಿದ ತಕ್ಷಣನೇ ಅವನಿಗೆ ಏನಾಗುತ್ತದೆ, ಪೆಟ್ಟಾಗುತ್ತದೆ. ಬಹಳ ಜಾಸ್ತಿ ಇರುತ್ತದೆ ಅದು ಪೆಟ್ಟು ಅಂತ ಹೇಳ್ತಾ ಇದ್ದಾರೆ. ಉಸೆ ಅಸ್ಪತಾಲ್ ಮೇ ಭರ್ತಿ ಕರ್ನಾ ಪಡ. ಆವಾಗ ಏನಾಗುತ್ತದೆ, ಆ ಸಮಯದಲ್ಲಿ ಆ ಸಾಧುರಾಮ್ಗೆ ಹಾಸ್ಪಿಟಲ್ ಅಲ್ಲಿ ಏನ್ ಮಾಡಿದ್ರು, ಅಡ್ಮಿಟ್ ಮಾಡಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಕ್ಸೇನಾ ಪರಿವಾರ ಬಡಾ ಥಾ. ಈಗ ಸಕ್ಸೇನಾ ಫ್ಯಾಮಿಲಿ ಬಹಳ ದೊಡ್ಡ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದಾರೆ. ಬೇಟೆ ಬೇಟಿಯೋ ನಾತಿ पोतों से घर में हमेशा रौनक और ಚಹಲ್ ಪಹಲ್ ಬನಿ ರಹತಿ. ಯಾವಾಗ್ಲೂ ಇವ್ರ ಮನೆಯಲ್ಲಿ ಫ್ಯಾಮಿಲಿ ಬಹಳ ದೊಡ್ಡದು. ಪೋತೆ ಅಂದ್ರೆ ಬೇಟೆ ಬೇಟಿಯ ಅಂದ್ರೆ ಸಾಕಷ್ಟು ಮಕ್ಕಳಿದ್ದಾರೆ, ಅವರಿಂದ ಯಾವಾಗ್ಲೂ ತುಂಬಿದ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದಾರೆ. ಮೊಮ್ಮಕ್ಕಳು ಎಲ್ಲರೂ ಇರ್ತಿದ್ರು, ಬಹಳ ದೊಡ್ಡ ಫ್ಯಾಮಿಲಿ. ಅವ್ರ ಸೌಂಡ್ ಇಂದ ಯಾವಾಗ್ಲೂ ಮನೆಯಲ್ಲಿ ಒಂದು ಹಬ್ಬ ಇದ್ದಂಗೆ ಇರುತ್ತಿತ್ತು ಅವ್ರ ಮನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ऐसी एक फैमिली थी वो सक्सेना फैमिली. साधोराम के अस्पताल पहुंच जाने से सभी की तकलीफें बढ़ गई. ಕೆಲಸ ಮಾಡೋನು ಮನೆಯಲ್ಲಿ ಇಲ್ಲ ಅಂದ್ರೆ ಏನಾಗುತ್ತದೆ, ಎಲ್ಲರಿಗೆ ಬಹಳ ಕಷ್ಟ ಆಗುತ್ತದೆ. ಈ ಎಲ್ಲರ ಭಾರ ಆ ಸಾಧುರಾಮ್ ಮೇಲೇನೆ ಇತ್ತು. ಅವನಿಗೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ ತಕ್ಷಣ ಏನಾಗುತ್ತದೆ, ಎಲ್ಲರಿಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಧೀರಜ್ सक्सेना से परिवार वालों का यह दुख नहीं देखा गया. ನೋಡ್ರಿ, ಇವರು ಎಲ್ಲಾರು ಸಾಧುರಾಮ್ ಇಲ್ಲ ಅಂತ ಇವ್ರ ಮನೆಯಲ್ಲಿ ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿ ಆಗಿದ್ರಲ್ಲ, ಇಲ್ಲಿ ಧೀರಜ್ ಸಕ್ಸೇನಾ ಅಂದ್ರೆ ಆ ಮನೆಯ ಯಜಮಾನಿಗೆ ಏನಾಗುತ್ತದೆ, ಎಲ್ಲರ ಕಷ್ಟ ನೋಡಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. तभी परिवार के मुखिया के नाते उन्होंने कोई फैसला किया. ನೋಡ್ರಿ, ಏನ್ ಮಾಡಿದ್ರು, ಅವರು ಮನೆಯ ಯಜಮಾನ ಆಗಿದ್ದರಲ್ಲ, ಅದಕ್ಕೆ ಒಂದು ನಿರ್ಧಾರ ತಗೊಳ್ತಾ ಇದ್ದಾರೆ. इस फैसले के तहत अगले रोज वे रोबोटिक इस फैसले के तहत अगले रोज वे रोबोटिक्स ಕಾರ್ಪೊರೇಷನ್ ಕೆ ಕಾರ್ಯಾಲಯ ಜಾ ಪಹುಂಚೆ. ನೋಡ್ರಿ, ಅವ್ರು ಏನ್ ಮಾಡಿದ್ರು, ನೆಕ್ಸ್ಟ್ ಡೇ ಒಂದು ನಿರ್ಧಾರ ತಗೊಂಡು ರೋಬೋಟೆಕ್ನಿಕ್ಸ್ ಒಂದು ಕಾರ್ಪೊರೇಷನ್ಗೆ ಹೋಗುತ್ತಾರೆ. ವರ್ಷ 2030 ಕೆ ನವೆಂಬರ್ ಕಾ ಮಹೀನಾ ಥಾ. ಅವರು ಮುಂದಿನ ಆಲೋಚನೆ ಮಾಡ್ತಾ ಇದ್ದಾರೆ. ಈಗ 2020 ನಡೀತಾ ಇದೆ. ಅವರು 2030 ಮಾತು ನಮ್ಗೆ ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದಾರೆ. ವರ್ಷ 2030 के नवंबर का महीना था. दफ्तर अभी खुला ही था. ಅಂದ್ರೆ ಏನಾಯ್ತು, ಅವರು ಆಫೀಸ್ಗೆ ಹೋಗಬೇಕು ಅಂತ ಹೋದ್ರು, ಅವಾಗ ಆಫೀಸ್ ಓಪನ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಯಾವಾಗ, 2030 ನವೆಂಬರ್ ಮಂತ್ ಅಲ್ಲಿ. एक रोबोट वैक्यूम क्लीनर से दफ्तर के फर्श को साफ कर रहा था. ಅವ್ರ ಕಣ್ಣಿಗೆ ಏನ್ ಕಾಣುತ್ತದೆ, ಒಬ್ಬ ಕೆಲಸ ಮಾಡೋನು ವರ್ಕರ್ ವ್ಯಾಕ್ಯೂಮ್ ಕ್ಲೀನರ್ ಇಂದ ಅಲ್ಲಿ ಆಫೀಸ್ ಕ್ಲೀನ್ ಮಾಡ್ತಾ ಇದೆ ಅಂತ ಅದೊಂದು ದೃಶ್ಯ ಇವರಿಗೆ ಕಾಣುತ್ತದೆ. फिर कंप्यूटर विद कृत्रिम बुद्धि आर्टिफिशियल इंटेलिजेंस का समावेश रोबोट में करने में ಸಫಲ್ ಹೋಗೇ ಥೇ. ನೋಡ್ರಿ, ಅವ್ರು ಏನ್ ಮಾಡಿದ್ರು, ಆ ಆಲೋಚನೆಯಲ್ಲಿ ಬರ್ತಿದ್ರು. ಅವಾಗ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇಂದ ರೋಬೋಟ್ ಕೆಲಸ ಮಾಡ್ತಾ ಇದೆಯಲ್ಲ, ನೋಡ್ತಾ ಇಂಥ ಬುದ್ಧಿಮಾನ ಒಂದು ರೋಬೋಟ್ ಇದೆಯಲ್ಲ ಅಂತ ಅವರು ಏನಾದರೂ ಇಂಟೆಲಿಜೆಂಟ್ ಆಗಿ ನನಗೆ ಒಂದು ರೋಬೋಟ್ ಬೇಕಾಗಿದೆ ಅಂತ ಬರುತ್ತಾರೆ. कुछ रोबोटों में तो मानवीय संवेदन के गुण पैदा करने में भी कंप्यूटरवादियों एवं रोबोटिक
वैज्ञानिकों को सफलता मिली थी। ನೋಡ್ರಿ ಇವ್ರೇನಂತ ಹೇಳ್ತಾ ಇದ್ದಾರೆ, ಸಾಕಷ್ಟು ರೋಬೋಟಿಗೆ ಸೈಂಟಿಸ್ಟ್ ಅವರು ಆವಿಷ್ಕಾರದಿಂದ ಮುಂದೆ ಬರಬೇಕು ಆ ರೋಬೋಟ್ ಅಂತ ಅವರು ತಮ್ಮ ಟೆಕ್ನಾಲಜಿಯಲ್ಲಿ ಮುಂದೆ ಬಂದಿದ್ದಾರೆ. ಇಂಥದ್ದು ಒಂದು ಟೆಕ್ನಾಲಜಿ ಇವಾಗ ಅವರು ಅದರಲ್ಲಿ ಸಫಲ ಆಗಿದ್ದಾರೆ ಅಂತ ಒಂದು ದೃಶ್ಯ ಇವರಿಗೆ ಕಂಡಿದೆ ಅಂತ ಇವರು ನಮಗೆ ತಿಳಿಸ್ತಾ ಇದ್ದಾರೆ. काउंटर पर बैठे एक रोबोट ने ही ಧೀರಜ್ ಸಕ್ಸೇನಾ का स्वागत किया. ಕೌಂಟರ್ ಮೇಲೆ ಕುಂತಿದ್ದು ಒಂದು ರೋಬೋಟ್ ಏನು ಧೀರಜ್ ಸಕ್ಸೇನಾ ಅವರಿಗೆ ಒಳಗೆ ಬನ್ನಿ ಅಂತ ಹೇಳುತ್ತಾನೆ. ಜಿ ಶ್ರೀಮಾನ್ ಮೈ ಆಪ್ಕೆ ಲಿಯೆ ಕ್ಯಾ ಕರ್ ಸಕ್ತಾ ಹೂಂ. ಈಗ ಬಂದಿದ ತಕ್ಷಣ ಅವರಿಗೆ ಏನಂತ ಹೇಳುತ್ತಾನೆ, ಬರ್ರಿ ಬರ್ರಿ ಯಜಮಾನ ನಾನು ನಿಮ್ಗೆ ಏನ್ ಮಾಡಬಹುದು ಅಂತ ಕೇಳುತ್ತಾನೆ. ಜವಾಬ್ में धीरज सक्सेना बोले, मुझे घरेलू कामकाज करने के लिए एक बुद्धिमान रोबोट की जरूरत है. ನನ್ನ ಮನೆಯ ಕೆಲಸ ಮಾಡಕ್ಕೆ ನನಗೆ ಒಂದು ಇಂಟೆಲಿಜೆಂಟ್ ರೋಬೋಟ್ ಬೇಕಾಗಿದೆ ಅಂತ ಕೇಳುತ್ತಾರೆ. यह सुनकर काउंटर पर बैठा रोबोट बोला. ಆ ಮಾತನ್ನು ಕೇಳಿ ಕೌಂಟರ್ ಮೇಲೆ ಕುಂತಿದ್ದ ರೋಬೋಟ್ ಹೇಳುತ್ತಾನೆ, लेकिन घरेलू कामकाज के लिए बुद्धिमान रोबोट क्यों. ನಿಮ್ಗೆ ಮನೆಯ ಕೆಲಸಕ್ಕೆ ಇಂಟೆಲಿಜೆಂಟ್ ರೋಬೋಟ್ ಯಾಕೆ ಬೇಕಾಗಿದೆ ಅಂತ ಅಲ್ಲಿರುವ ಕೌಂಟರ್ ಮೇಲೆ ಕುಂತಿದ್ದ ರೋಬೋಟ್ ಕೇಳುತ್ತಾನೆ. आप साधारण रोबोट से भी काम चला सकते हैं. ನೀವು ಸಾಧಾರಣವಾದ ರೋಬೋಟ್ ತಗೊಂಡು ಹೋದ್ರೂ ನಿಮ್ಮ ಕೆಲಸ ಆಗಬಹುದು ಅಂತ ಹೇಳುತ್ತಾರೆ. दरअसल मुझे बुद्धिमान रोबोट चाहिए मेरे नाती पोतों का होमवर्क करने के लिए एवं ವರ್ಡ್ ಪ್ರೊಸೆಸರ್ ಪರ್ ಮೇರಾ ಕಾಮ್ ಸಂಭಾಲನೆ ಕೆ ಲಿಯೆ ಭಿ. ಅವ್ರು ಏನಂತ ಹೇಳ್ತಾ ಇದ್ದಾರೆ, ನನಗೆ ಯಾಕೆ ಇಂಟೆಲಿಜೆಂಟ್ ರೋಬೋಟ್ ಬೇಕು ಅಂತ ನಾನು ತಿಳಿಸ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ಇರುವ ಮೊಮ್ಮಕ್ಕಳ ಹೋಮ್ವರ್ಕ್ ಮಾಡಬೇಕು, ಜೊತೆಯಲ್ಲಿ ನನ್ನ ಆಫೀಸ್ ಕೆಲಸವನ್ನು ಅವನು ಮಾಡಿಕೊಡಬೇಕು, ಅದಕ್ಕೆ ವರ್ಡ್ ಪ್ರೊಸೆಸರ್ ಕೆಲಸವನ್ನು ನನಗೆ ಮಾಡಿಕೊಡಬೇಕು, ಅದಕ್ಕೆ ನನಗೆ ಇಂಟೆಲಿಜೆಂಟ್ ರೋಬೋಟ್ ಬೇಕಾಗಿದೆ ಅಂತ ತಿಳಿಸ್ತಾರೆ. ठीक है जैसी आपकी मर्जी. ಆಯಿತು ನಿಮ್ಮ ಇಷ್ಟ ಅಂತ ಆ ಕೌಂಟರ್ ಮೇಲೆ ಕುಂತಿದ್ದ ರೋಬೋಟ್ ಹೇಳುತ್ತಾನೆ. जब आप ज्यादा कीमत चुकाकर बुद्धिमान रोबोट की सेवाएं लेने के लिए तैयार हो ही हैं तो हमें भला क्या ऐतराज हो सकता है. ನಿಮಗೆ ಇಂಟೆಲಿಜೆಂಟ್ ರೋಬೋಟ್ ಬೇಕಂದ್ರೆ ಅದರ ಜಾಸ್ತಿ ರೇಟ್ ಆಗಿರುತ್ತದೆ, ನೀವು ಅಷ್ಟು ರೇಟನ್ನು ಮುಗಿಸಿ ತಗೊಂಡು ಹೋಗ್ತೀರಂದ್ರೆ ಅದರಲ್ಲಿ ನಮಗೇನು ತೊಂದರೆ ಇಲ್ಲ ಅಂತ ಆ ಕೌಂಟರ್ ಮೇಲೆ ಇದ್ದಿದ್ದು ರೋಬೋಟ್ ತಿಳಿಸ್ತಾನೆ. ಧೀರಜ್ सक्सेना को यह रोबोट बहुत ही ವ್ಯವಹಾರ ಕುಶಲ್ ಅವರು ಚಾಲಾಕ್ ಲಗಾ. ಅಂದ್ರೆ ಈ ಮಾತನ್ನು ಆಡೋದು ನೋಡಿ ಅವರಿಗೆ ಬಹಳ ಖುಷಿ ಆಗುತ್ತದೆ, ಎಷ್ಟು ಜಾಣ ಇದಾನಲ್ಲ ಇವನು ಅಂತ ಹೇಳುತ್ತಾರೆ. ಅವ್ರಿಗೂ ಬಹಳ ಇಷ್ಟ ಆಗುತ್ತಾನೆ. ಸಚ್ ಮುಚ್ ಗ್ರಾಹಕ್ ಕಿ ನಬ್ಜ್ ಪಕಡನೆ ಕಿ ಕಲಾ ಮೇ ವಹ ಪರಂಗತ್ ಲಗ್ತಾ ಹೈ. ಅಂದ್ರೆ ಅವನು ಬಂದಿದ ತಕ್ಷಣ ಗ್ರಾಹಕ ಏನ್ ಅರ್ಥ ಮಾಡ್ಕೊಂತದೆ, ಏನ್ ಬೇಕಾಗಿದೆ ಎಲ್ಲವನ್ನು ತಿಳ್ಕೊಂತಾ ಇದೆಯಲ್ಲ, ಒಳ್ಳೆ ರೋಬೋಟ್ ಇದೆ ಅಂತ ಇವ್ರಿಗೆ ಬಹಳ ಇಷ್ಟ ಆಗುತ್ತಾನೆ, ಅಂದ್ರೆ ಸಕ್ಸೇನಾ ಅವರಿಗೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. उस दिन दोपहर को ही कंपनी का एक कार्मिक जो एक रोबोट ही था सक्सेना परिवार में काम करने के लिए रोबोनील को छोड़ गया. ನೋಡ್ರಿ ಕಂಪನಿಯಲ್ಲಿ ಒಂದೇ ರೋಬೋಟ್ ಉಳ್ಕೊಂಡಿದ್ದ, ಆ ರೋಬೋಟ್ ಅವ್ರ ಮನೆಯ ಕೆಲಸವನ್ನು ಮಾಡ್ಕೊಂಡು ಹೋಗಬಹುದು. ಅವನೇನ್ ಮಾಡಿದ, ಇಲ್ಲಿ ರೋಬೋನೀಲ್ ಅವನು ಇಲ್ಲಿಂದ ಹೋದ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. जिस रोबोट का ऑर्डर धीरज सक्सेना ने दिया था उसी का नाम रोबोनील था. ಅವ್ರಿಗೆ ಬೇಕಾಗಿತ್ತು ಆ ರೋಬೋಟ್, ಅವನ ಹೆಸರು ಏನಿತ್ತು, रोबोनील ಅಂತ ಹೇಳ್ತಾ ಇದ್ದಾರೆ. रोबोनील के घर में आ जाने से सभी ने राहत की सांस ली. ಎಲ್ಲರಿಗೆ ಈಗ ನೆಮ್ಮದಿಯಿಂದ ಏನಾಯ್ತು, ನಮ್ಮ ಮನೆ ಕೆಲಸಕ್ಕೆ ಒಬ್ರು ಬಂದಿದ್ದಾರೆ ಅಂತ ಎಲ್ಲರೂ ಶಾಂತಿಯಾಗಿ ನೆಮ್ಮದಿಯಾಗಿ ಕುಂತಿದ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ रोबोनील सक्सेना ಅವ್ರ ಮನೆಗೆ ಹೋದ. ಅದಕ್ಕೆ सुबह नाश्ता करने के मेहमानों के स्वागत में द्वार खोलने घर के छोटे बच्चों का कहानियां. देखो इधर क्या होता है, रोबोनील के घर में आ जाने से सभी ने राहत की सांस ली. रोबोनील ಮನೆಗೆ ಬಂದ ತಕ್ಷಣ ಎಲ್ಲರಿಗೆ ಒಂದು ನೆಮ್ಮದಿ ಆಯಿತು ಅಂತ ಹೇಳ್ತಾ ಇದ್ದಾರೆ. सुबह नाश्ता करने, मेहमानों के स्वागत में द्वार खोलने, घर के छोटे बच्चों को कहानियां
कहानियां सुनाने, बच्चों को होमवर्क में मदद करने तथा धीरज सक्सेना के वर्ड प्रोसेसर पर काम करने के अलावा शाम को वह परिवार के पालतू कुत्ते शेरू को घुमाने का काम भी पूरी ಮುಸ್ತೈದಿ के साथ करने लगा था ನೋಡ್ರಿ ಏನಾಯ್ತು ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಅವರು ವರ್ಡ್ ಪ್ರೊಸೆಸರ್ ಕೆಲಸ ಸಕ್ಸೇನಾ ಅವ್ರದ್ದು ಕಂಪ್ಲೀಟ್ ಮಾಡಿದ ಮೇಲೆ ಸಾಯಂಕಾಲ ಹೊತ್ತಲ್ಲಿ ಅವ್ರ ಮನೆಯಲ್ಲಿ ಒಂದು ಸಾಕಿದ್ದು ಒಂದು ಡಾಗ್ ಇತ್ತು, ಅವನ ಹೆಸರು ಶೇರು. ಅವನಿಗೂ ಹೊರಗಡೆ ಕರ್ಕೊಂಡು ಹೋಗ್ತಿದ್ದ ಸಾಯಂಕಾಲಲ್ಲಿ ಬಹಳ ಹಾನೆಸ್ಟ್ ಆಗಿ ಮಾಡ್ತಿದ್ದ ತನ್ನ ಜವಾಬ್ದಾರಿಯಿಂದ ಕೆಲಸ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. रोबोनिल रोज शाम को शेरू को टहलाने के लिए ले जाता था. ದಿನಾಲು ಸಾಯಂಕಾಲ ಹೊತ್ತಲ್ಲಿ ವಾಕಿಂಗಿಗೆ ಕರ್ಕೊಂಡು ಹೋಗ್ತಿದ್ದ ಶೇರುಗೆ ರೋಬೋನಿಲ್ ಅಂತ ಹೇಳ್ತಾ ಇದ್ದಾರೆ. ऐसे में एक दिन उसकी मुलाकात रोबोदीप से हो गई. ಒಂದು ದಿನ ಏನಾಗುತ್ತದೆ, ರೋಬೋನಿಲ್ ದಿನಾಲು ಸಾಯಂಕಾಲ ಹೋಗಬೇಕಾದಾಗ ಅಲ್ಲಿ ಇನ್ನೊಬ್ಬ ರೋಬೋಟ್, ಅವನ ಹೆಸರು रोबोदीप, ಅವನ ಜೊತೆ ಬೇಟೆ ಆಗುತ್ತದೆ. रोबोदीप उसी मोहल्ले में रहने वाले शर्मा परिवार के कुत्ते जबरू को घुमाने आया करता था. ಅಲ್ಲೇ ಇರುವ ಇನ್ನೂ ಒಂದು ಫ್ಯಾಮಿಲಿ, ಯಾವ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದಾರೆ, ಶರ್ಮಾ ಫ್ಯಾಮಿಲಿ ಅವ್ರ ಮನೆಯಿಂದ ಅವನು ಜಬ್ರು ಎಂಬ ಡಾಗ್ಗೆ ದಿನಾಲು ಕರ್ಕೊಂಡ್ ಬರ್ತಿದ್ದ. जबरू और शेरू ये दो एक कुत्तों के नाम है. सक्सेना परिवार का कुत्ता है शेरू और शर्मा परिवार का कुत्ते का नाम है जबरू. और रोबोदीप किस परिवार में रहता है, शर्मा परिवार में, और सक्सेना परिवार में रोबोनील. ये आपको याद रखना है. अच्छा बच्चों, जबरू को घुमाने आया करता था. दोनों रोबोटों के बीच दोस्ती हुई. ನೋಡ್ರಿ ಇಬ್ಬರ ಜೊತೆಲಿ ಈಗ ಏನಾಯಿತು, ಫ್ರೆಂಡ್ಸ್ ಆದ್ರು ರೋಬೋದೀಪ್ ಮತ್ತು ರೋಬೋನೀಲ್. फिर शेरू और जबरू भी आपस में हिल मिल गए. ಆಮೇಲೆ ಇಬ್ಬರು ನಾಯಿ ನಡುವೆನೂ ಫ್ರೆಂಡ್ಶಿಪ್ ಆಯಿತು ಅಂತ ಹೇಳ್ತಾ ಇದ್ದಾರೆ. रोबोनील की तरह रोबोदीप भी एक बुद्धिमान रोबोट था. बातों बातों में एक दिन रोबोदीप ने रोबोनील को बताया, जानते हो रोबोनील, तुम्हारे आने से पहले सक्सेना परिवार में कौन काम करता था. बच्चों, रोबोदीप की तरह रोबोदीप भी ಬುದ್ಧಿಮಾನ್ ಥಾ. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ರೋಬೋನೀಲ್ ಯಾವ ತರ ಬುದ್ಧಿಮಾನ್ ಆಗಿದ್ದಾನೆ, ಇಂಟೆಲಿಜೆಂಟ್ ಆಗಿದ್ದಾನೆ, ಅದೇ ತರ ರೋಬೋದೀಪ್ನು ಇಂಟೆಲಿಜೆಂಟ್ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಬ್ರು ರೋಬೋಟ್ ಅಲ್ಲಿ ಫ್ರೆಂಡ್ಶಿಪ್ ಆಯ್ತು. ಬಾತೋ ಬಾತೋ ಮೇ ಏಕ್ ದಿನ ಅಂದ್ರೆ ಮಾತಲ್ಲಿ ಅವರಿಬ್ರು ಏನ್ ಮಾಡಿದ್ರು, ರೋಬೋದೀಪ್ ಮತ್ತು ರೋಬೋನೀಲ್ ಬತಾಯ ಅಂದ್ರೆ ಅವರಿಬ್ರು ಮಾತಲ್ಲಿ ಏನಂತ ಹೇಳಿದ್ರು, ನೀನು ರೋಬೋನೀಲ್, ನೀನ್ ಇಲ್ಲಿ ಕೆಲಸ ಮಾಡಕ್ಕಿಂತ ಮುಂಚೆ ನಿಮ್ಮ ಸಕ್ಸೇನಾ ಪರಿವಾರಲ್ಲಿ ಯಾರು ಕೆಲಸ ಮಾಡ್ತಿದ್ರು ನಿನ್ಗೆ ಗೊತ್ತಾ ಅಂತ ಕೇಳುತ್ತಾರೆ. अच्छा बच्चों, अगली कक्षा में मैं अगला पाठ आपके सामने प्रस्तुत करने जाऊंगी. यहाँ तक के लिए धन्यवाद.